ಬ್ರಹ್ಮನ ಮೋಹ ನಿವೃತ್ತಿ. ಒಮ್ಮೆ ದಟ್ಟ ಕಾನನದ ನಡುವೆ ಸರೋವರವೊಂದರ ಬಳಿ ಕೃಷ್ಣ ಇತರ ಗೋಪಬಾಲರ ನಡುವೆ ಕೂತು ಮಾತು ಹರಟೆಗಳೊಂದಿಗೆ ವನಭೋಜನ ಮಾಡುತ್ತಿದ್ದ. ಎಂಥ ಸುಂದರ ವಾತಾವರಣ ಅದು! ಸೂರ್ಯನ ಕಿರಣಗಳನ್ನು ಹಿತವೆನಿಸುವಂತೆ ತುಸು ತುಸುವೇ ಭೂಮಿಗೆ ಬೀಳುವಂತೆ ತನ್ನ ಚಾಚಿದ ರೆಂಬೆ ಕೊಂಬೆಗಳಿಂದ ಮರಗಳು ಅನುವು ಮಾಡಿಕೊಟ್ಟಿದ್ದವು. ಸರೋವರದಲ್ಲಿ ಅರಳಿ ನಗುತ್ತಿದ್ದ ತಾವರೆಗಳು ಬೆಳಕಿನ ದೀವಿಗೆಗಳಂತೆ ಹೊಳೆಯುತ್ತಿದ್ದವು. ತಣ್ಣನೆ ತಂಗಾಳಿ ಎಲ್ಲರ ನಡುವೆ ಸುಳಿದಾಡುತ್ತಿತ್ತು. ಆನಂದದಿಂದ ಎಲ್ಲರೂ ಊಟ ಮಾಡುವುದರಲ್ಲಿ ಮೈಮರೆತಿರುವಾಗ ಬ್ರಹ್ಮನಿಗೆ ಅವರ ದನಕರುಗಳನ್ನು ಅವಿತಿಟ್ಟು ತಮಾಷೆ ನೋಡಬೇಕೆನ್ನುವ ಪ್ರವೃತ್ತಿ ಉಂಟಾಯಿತು. ಅಲ್ಲಿ ಸುತ್ತಮುತ್ತ ಮೇಯುತ್ತಿದ್ದ ದನಕರುಗಳನ್ನೆಲ್ಲ ಒಯ್ದು ಒಂದೆಡೆ ಅಡಗಿಸಿಟ್ಟ. ಊಟವಾದ ಮೇಲೆ ಗೋಪಾಲಕರೆಲ್ಲ ತಮ್ಮ ದನಕರುಗಳನ್ನೆಲ್ಲ ಹುಡುಕಿಕೊಂಡು ತಾವೂ ದೂರ ದೂರ ಹೋಗಿಬಿಟ್ಟರು. ಅವರನ್ನೂ ಬ್ರಹ್ಮ ಗೋವುಗಳೊಂದಿಗೆ ಅಡಗಿಸಿಟ್ಟ. ಕೃಷ್ಣ ತನ್ನ ಗೆಳೆಯರಿಗಾಗಿ ಹುಡುಕಾಡಿ ಸಾಕಾದ. ಕಡೆಗೆ ಇದೆಲ್ಲ ಬ್ರಹ್ಮನ ಕೈವಾಡವೆಂದು ಅರ್ಥವಾಯಿತು. ತನ್ನ ನಾಭಿಯಿಂದಲೇ ಹುಟ್ಟಿದ ಬ್ರಹ್ಮನಿಗೆ ತನ್ನನ್ನೇ ಪೇಚಿಗೆ ಸಿಲುಕಿಸುವ ಆಸೆಯೇ ಎಂದು ಕೃಷ್ಣ ನಸುನಕ್ಕ. ಬ್ರಹ್ಮನ ಆಟಕ್ಕೆ ಪ್ರತಿಯಾಗಿ ತನ್ನನ್ನು ವಿಸ್ತರಿಸಿಕೊಂಡು ಕಳೆದು ಹೋದ ದನಕರುಗಳೂ ಗೋಪಬಾಲರೂ ಎಲ್ಲ ತಾನೇ ಆದ. ವನದಲ್ಲಿ ಆಡುತ್ತಿರುವ ದನಕರುಗಳು ಗೋಪಬಾಲರೆಲ್ಲ ಯಾರು? ತಾನು ಅವಿತಿಟ್ಟಿರುವ ದನಕರುಗಳು ಗೋಪಬಾಲರೆಲ್ಲ ಯಾರು ಎಂದು ಸೃಷ್ಟಿಕರ್ತ ಬ್ರಹ್ಮನಿಗೆ ಗೊಂದಲವಾಗಿ ಬಿಟ್ಟಿತು. ಇದೆಲ್ಲ ಕೃಷ್ಣನ ಲೀಲೆಯಿಂದ ಆಗಿರುವುದು ಅಂತ ಬ್ರಹ್ಮನಿಗೆ ಅರಿವಾಗುವುದಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ತಾನೀಗ ಕೃಷ್ಣನಿಗೆ ಶರಣಾಗದಿದ್ದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆ ಅಂತ ಮನಗಂಡು ಕೃಷ್ಣನೆದುರು ಮಂಡಿಯೂರಿ ನಿಂತ. ಹೇ ನನ್ನ ತಂದೆ ಮಹಾವಿಷ್ಣು, ಈ ಜಗತ್ತೆಲ್ಲ ನೀನೇ, ನಿನ್ನಿಂದಲೇ ದೇವ. ನನ್ನನ್ನೂ ಮೊದಲುಗೊಂಡು ಸಕಲ ಚರಾಚರಗಳೆಲ್ಲ ನಿನ್ನ ಉದರದಲ್ಲಿ ಇರತಕ್ಕವರು ಎಂಬುದನ್ನು ಅರೆಕ್ಷಣ ಮರೆತದ್ದಕ್ಕಾಗಿ ನನ್ನ ಕ್ಷಮಿಸು ಎಂದು ಅಂಗಲಾಚಿ ಬೇಡಿಕೊಂಡ. ಕಡೆಗೆ ತಾನು ಅವಿತಿಟ್ಟ ದನಕರುಗಳನ್ನೂ ಗೋಪಬಾಲಕರನ್ನೂ ಕೃಷ್ಣನಿಗೆ ಒಪ್ಪಿಸಿ ಅವನ ಅನುಗ್ರಹವನ್ನು ಪಡೆದು ಆನಂತರ ಸತ್ಯಲೋಕಕ್ಕೆ ತೆರಳಿದ.